ಅಯ್ಯೋ ನಮ್ಮ ಅತ್ತೆ ಹೇಳ್ದು ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ ಹೇಳಿ ನಾನೇ ಮಾತಾಡ್ಸೋಣ ಅಂತ ಹೋಗಿ ಸರಿಯಾಗಿ ಉಗಿಸ್ಕೊಂಡು ಬಂದೆ. ಯಪ್ಪ ನಮ್ಮ ಅಮ್ಮನಿಗೆ ಯಾಕಪ್ಪ ಇಷ್ಟೊಂದು ಸಿಟ್ಟು ನನ್ನ ಕಂಡ್ರೆ. ಅಪ್ಪ ಯಾಕೆ ನಮ್ಮ ಅತ್ತೆ ಹತ್ರ ತೋರಿಸ್ಕೊಳ್ಳೋದು ಬೇಡ, ಸುಮ್ಮನೆ ಬೇಜಾರಾಗಿಲ್ಲ ಮಾತಾಡಿಸ್ತೆ ಅನ್ನೋ ಥರನೇ ಹೋಗ್ತೀನಿ. ಬಂದ್ಲು ಕಣೆ ಸಂಗೀತ ಬಂದ್ಲು. ಮಾತಾಡಿಸ್ತೇನಮ್ಮ ಸಂಗೀತ ನಿಮ್ಮ ಅಕ್ಕ ಇರ್ನ? ಹ್ಞೂ ಅತ್ತೆ ಮಾತಾಡಿಸ್ತೆ. ಮಾತಾಡ್ಸಿಲ್ಲ ನನಗೆ ಗೊತ್ತೈತಿ. ನೀನು ಮಕ ಸಪ್ಪು ಮಾಡ್ಕೊಂಡಿರೋದು ನೋಡಿದ್ರೆ ನನಗೆ ಗೊತ್ತೈತೆ ಕಣೆ ಸಂಗೀತ, ಮಾತಾಡ್ಸಿಲ್ಲ ಅವರು ಅಲ್ಲೇನೆ. ಮಾತಾಡಿಸ್ಲಿಲ್ಲ ನಮ್ಮ ಸಂಗೀತ? ಮಾತಾಡ್ಸಿರ್ ಕಾಣತ್ತೆ. ಇಲ್ಲ ಕಣೆ ಮಾತಾಡ್ಸಿಲ್ಲ. ನಿನ್ನ ಮುಖ ನೋಡಿರೆ ಹೇಳ್ತೀನಿ ನಾನು. ಒಂದೆರಡು ದಿನ ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಮ್ಮ ಸಂಗೀತ. ನೀನು ಸುಮ್ಮನೆ ನಿನ್ನ ಪಾಡಿ ನೀನಿರು. ಅವ್ರೇಟ್ಗೆ ಅವರೇ ಕರಿಯಕ್ಕೆ ಬರ್ಬೇಕು, ಅವ್ರೇಟ್ಗೆ ಅವರೇ ಮಾತಾಡಿಸ್ಬೇಕು. ಸುಮ್ಮನೆ ಯಾರನ್ನೂ ನೀನಾಗಿ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ. ಸುಮ್ಮನಿರು. ಬಂದರು ನೋಡಪ್ಪ ನಮ್ಮನ್ನ ಯಾರನ್ನೂ ಕುರಿಯಲ್ಲ ಹಂಗೈದಾಳೆ. ಯಾತನ ತಲೆ ಕೆಡಿಸ್ಕೊಂಬಲ್ಲ ಮಾಡ್ಕೊಂಡು ಉಣ್ಕೊಂಡು ಅವ್ರು ಗುರುಕಮ್ಮಂಗೈದಾಳೆ ಅನ್ಬೇಕು. ಯಾಕಮ್ಮ? ಈಗ ಅಕ್ಕ ಬಂದಿದ್ರಂತೆ ಅರ್ಸಿತಾನು ಒರ್ಸಿತ, ಅದಕ್ಕೇನೆ ಇವಳು ಮಾತಾಡ್ಸಕ್ಕಂತ ಹೋಗ್ಯವಳೆ. ಅವರು ಮಾತಾಡಿಸ್ಲಿಲ್ವೇನ ಅದಕ್ಕೆ ಹೇಳ್ತಾ ಇದ್ದಾಳೆ. ಯಾಕೆ ಮಾತಾಡ್ಸಕ್ಕೆ ಹೋಗ್ತೀಯ ಸಂಗೀತ? ನಿಮ್ಮ ಅಮ್ಮಯ್ಯನಾಗ್ಲೇಳು ನಿಮ್ಮ ಅಕ್ಕಯ್ಯನಾಗ್ಲೇಳು ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬೇಡ. ಸುಮ್ಕಿರು. ಒಂದೆರಡು ದಿನ ಸಿಟ್ಟು ಕಡಿಮೆ ಆಗೋವರೆಗೂ ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ. ಸರಿ ಆಯಿತು ರಾಜು. ಸಂಗೀತ ನಾನು ಇಲ್ಲೇ ಮನೆ ಹತ್ರನೇ ಇದ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಣೆ. ಹಾಂ ಏನು ಬಿಸ್ನೆಸ್ ಮಾಡ್ತೀರ್ರಿ? ಏನಂದರೆ ನಾನು ಒಂದು ಟೆಂಪೋ ತೊಗೊಬಿಡ್ತೀನಿ. ಒಂದು ಟೆಂಪೋ ತೊಗೊಂಡು ಡೆಕೋರೇಷನ್ ಇದ್ದಾಗ ಡೆಕೋರೇಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಐಟಮ್ ತರಿಸ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡಿ ಆಮೇಲೆ ದೊಡ್ಡದಾಗಿ ಮಾಡೋದಕ್ಕಾಗುತ್ತೆ. ಇವಾಗ ಫಸ್ಟು ಸಣ್ಣದಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಂದು ಟೆಂಪೋ ತೊಗೊಂಡು ಇವು ನನಗೆ ಡೆಕೋರೇಷನ್ಗಳು ಇದ್ದಾಗ ಡೆಕೋರೇಷನ್ ಮಾಡೋಕ್ಕೆ ಹೋಗ್ತೀನಿ. ಆ ಟೆಂಪೋ ತೊಗೊಂಡಿರ್ತೀನಲ್ಲ ಅದ್ರಾಗೆ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡು ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಿಸ್ನೆಸ್ ಮಾಡ್ತೀನಿ. ಈರುಳ್ಳಿ ಬೆಳ್ಳುಳ್ಳಿನ ಒಳ್ಳೆ ಮೇಲೆ ಮಾರ್ಕೊಂಡು ಹೋಗೋದು. ಈರುಳ್ಳಿ ಬೆಳ್ಳುಳ್ಳಿ ಮಾರೋದ್ರಿಂದ ಚೆನ್ನಾಗಿ ಲಾಭ ಐತಂತೆ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮಾರೋದು ಒಳ್ಳೆಳ್ಳಿಗೆಲ್ಲ ತಗೊಂಡೋಗಿ ಮಾರ್ಕೊಂಡು ಬರ್ತೀನಿ. ಡೆಕೋರೇಷನ್ ಇದ್ದಾಗ ಡೆಕೋರೇಷನ್ಗೂ ಹೋಗ್ತೀನಿ. ಟೆಂಪೋ ಎರಡಕ್ಕೂ ಯೂಸ್ ಆಗುತ್ತೆ. ಡೆಕೋರೇಷನ್ ಮಾಡೋದು ಏನಾದರೂ ತಗೊಂಡೋಗ್ಬೇಕಲ್ಲ ಆವಾಗಲೂ ಅಲ್ಲಿಗೂ ಯೂಸ್ ಆಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಮಾರ್ಕೊಂಡು ಬರೋದಕ್ಕೆ ಒಳ್ಳೆಳ್ಳಿಗೆ ಹೋಗೋದಕ್ಕೆ ಅದಕ್ಕೂ ಯೂಸ್ ಆಗುತ್ತೆ. ಅದಕ್ಕೇ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಗೀತ. ಮಾಡ್ಬೋದಪ್ಪ. ಹೆಂಗೂ ಇದನ್ನು ಮಾಡ್ದಂಗೆ ಆಗುತ್ತೆ ಅದನ್ನು ಮಾಡ್ದಂಗೆ ಆಗುತ್ತೆ, ಎರಡೆರಡು ಕೆಲಸ ಮಾಡ್ದಂಗೆ ಆಗುತ್ತೆ. ಮಾಡ್ಬೋದು. ರಾಜು ಮಾಡ್ಬೋದಪ್ಪ. ಟೆಂಪೋ ತಕ ಅದೇನು ನಿನ್ನ ಕೈಯಾಗಳದೊಂದಿಟ್ಟು ಬಂಡವಾಳ ಸೆಕೆಂಡ್ ಹ್ಯಾಂಡ್ಲೆ ತಕ್ಕ, ಇಲ್ಲಂದ್ರೆ ಹೊಸದೇ ತಗೊಳಪ್ಪ ಅತ್ಲಾಗ ಹೋಗ್ಲಿ. ನೋಡೋಣ ತಡಿಯಮ್ಮ. ಅವಕ್ಕಿನ್ನೂ ಡೆಕೋರೇಷನ್ಗೆ ಎಲ್ಲನ ಇನ್ನೂ ಏನೇನೋ ಬೋರ್ಡ್ಗಳು ಎಲ್ಲ ತರಬೇಕು. ಬೋರ್ಡ್ಗಳೆಲ್ಲನ ಈಗ ಮದುವೆಗೆಲ್ಲ ಬೋರ್ಡ್ಗಳು ಹಾಕ್ಬೇಕಲ್ಲ, ಯಾವುದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತೊಗೊಂಡು ಬರಬೇಕು. ಅವನ್ನೆಲ್ಲ ತಗೊಂಡು ಬಂದು ಆಮೇಲೆ ಮಿಕ್ಕಿದ್ದು ಏನಾದರೂ ದುಡ್ಡಲ್ಲಿ ಸೆಕೆಂಡ್ ಹ್ಯಾಂಡ್ಲು ತಗೊಂಬದು, ಹೊಸ ಗಾಡಿ ತಗೊಂಬದು. ನೋಡೋಣ ಸೆಕೆಂಡ್ ಹ್ಯಾಂಡ್ಲೆ ತಗೊಂಬನಿ ಹೊಸದಕ್ಕೆ, ಆಮೇಲೆ ಬೇಕಾದರೆ ಹೊಸದು ತಗೊಂಡ್ರೆ ಆಯಿತು. ಅದಕ್ಕೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ರಿ, ಒಳ್ಳೆ ಐಡಿಯಾ. ಅದೇ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ತೊಗೊಂಡು ಬಂದು ಮನೇಲಿ ಇಟ್ಕೊಂಡು ಎಲ್ಲನ ಮಾರ್ಬೇಕಷ್ಟೇ. ಇಲ್ಲಿ ಊರಲ್ಲೂ ಎಲ್ಲ ತಗೊಳ್ತಾರೆ. ಹಳ್ಳಿ ಮೇಲೂ ಎಲ್ಲ ತಗೊಂಡೋಗಿ ಮಾರ್ಕೊಬರ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಮಾರ್ಕೊಂಬರ್ಬೋದು. ಒಳ್ಳೆ ಐಡಿಯಾ. ಮಾಡ್ಬೋದು ಕಣ್ರಿ, ಚೆನ್ನಾಗಾಗುತ್ತೆ ಅನಿಸುತ್ತೆ. ಚೆನ್ನಾಗಾಗುತ್ತೆ. ಹೆಂಗೋ ಬತ್ತೀನಿ ಕೂಲಿ ಬರಲೇಳು, ನಂದು ಸಾಕಷ್ಟೇ. ಅಲ್ಲ ಬೇರೆ ಆತನ ಮಾಡ್ಬೋದಾಗಿತ್ತು. ಓದಿದ್ದೆ ನನಗೆ ಆತನ ಕಂಪ್ಯೂಟರ್ ಸೆಂಟ್ರಿ ಆತನ ಮಾಡ್ಬೋದಾಗಿತ್ತಪ್ಪ. ಜೆರಾಕ್ಸ್ ಅಂಗಡಿ ಮಾಡೋದ ಆತನ ಮಾಡ್ಬೋದಾಗಿತ್ತು. ಇನ್ನೇನು ಡೆಕೋರೇಷನ್ಗಳು ಯಾವಾಗಲೂ ಇರಲ್ಲ, ಇದ್ರೂ ನೈಟ್ ಟೈಮು ರಿಸೆಪ್ಷನಿಗೆ ಡೆಕೋರೇಷನು ಮತ್ತು ಮುಹೂರ್ತಕ್ಕೆ 2 ಸತಿ ಮಾಡಬೇಕಾಗುತ್ತೆ. ನಾನು ಇವಾಗ ಈರುಳ್ಳಿ ಬೆಳ್ಳುಳ್ಳಿದಂಗೆ ಬೆಳಗ್ಗೆ ಟೈಮ್ ಹೋಗಿ ಮಾರ್ಕೊಂಬಂದುಬಿಡೋದು. ಡೆಕೋರೇಷನ್ ಇದ್ದಾಗ ಈರುಳ್ಳಿ ಬೆಳ್ಳುಳ್ಳಿ ಮಾರೋದಕ್ಕೆ ಹೋಗಲ್ಲ. ಅದು ಬೆಳಗಿಲೆ ಹೋಗಿ 10 ಗಂಟೆ 11 ಗಂಟೆವರೆಗೂ ವ್ಯಾಪಾರ ಮಾಡೋದು. ಅದನ್ನು ಆಮೇಲೆ ಬಂದು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಏನಾದ್ರೂ ಪ್ರಿಂಟ್ಗಳು ತೆಗಿಯೋದು, ಮತ್ತು ಫೋಟೋಗಳು ತೊಳ್ಕೊಡೋದು, ಮತ್ತು ಏನಾದರೂ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು, ಇದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಗೀತ. ಹ್ಞೂ ರೀ ಮಾಡ್ಬೋದು. ನಾನು ಬೇಕಾದರೆ ಬಂದು ಎಲ್ಪ್ ಮಾಡ್ತೀನಿ. ನೀವೆಲ್ಲಾದರೂ ಓದಾಕಬೇಕಾದ್ರೆ ನಾನು ಮನೆ ಹತ್ರ ಏನಾದರೂ ಇದ್ದರೆ ನಾನು ಮಾಡಿಕೊಡೋದು ಅದನ್ನೆಲ್ಲ ಮಾಡ್ತೀನಿ. 10 ಗಂಟೆ ತೆಗೆದು ಬ್ಯಾಂಕ್ ಹತ್ರ ಇಡ್ರಿ. ಬ್ಯಾಂಕ್ ಹತ್ರ ಇಟ್ಟರೆ ಚೆನ್ನಾಗಾಗುತ್ತೆ. ಜೆರಾಕ್ಸ್ ಆಂಟಿಗೆ ಮತ್ತು ಪಾಣಿ ತೆಗಿಯೋದು, ಫೋಟೋ ತೊಳ್ಕೊಡೋದು, ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು, PF ಅಪ್ಲೈ ಮಾಡೋದು, ಇದೆಲ್ಲನ ಚೆನ್ನಾಗಾಗುತ್ತೆ. ಮಾಡಿರಿ, ಬ್ಯಾಂಕ್ ಹತ್ರ ಇಡ್ರಿ. ಕಣ್ಪಪ್ಪ ಅದು ಚೆನ್ನಾಗಾಗುತ್ತಂತೆ ಅಂತ ಅಲ್ಲಿ ಯಾರ ಒಬ್ಬ ಇಕ್ಕವನೇ ಬ್ಯಾಂಕಿಂತಾಗೆ ನೀವು ಸಖತ್ತಾಗುತ್ತಂತ ಅಲ್ಲಿ ಜನ ಯಾವಾಗಲೂ ಇರ್ತಾರೆ. ಇನ್ನೂ ಬೇರೆನೇ ಇಕ್ಕಿರಿ ಚೆನ್ನಾಗಾಗುತ್ತೆ ಅಂತ ಅವತ್ತು ಯಾರೋ ಮಾತಾಡೋರು. ಇಕ್ಕು ಪಾಪ ಬೆಳಗ್ಗೆ ಹೊತ್ತಿನಾಗ 10:30 11 ಗಂಟೆ ತನಕ ವ್ಯಾಪಾರ ಮಾಡ್ಕೆ ಬಾ. 10:30 10 ಗಂಟೆಗೆ ಬಾಕಲು ತೆಗೆದು ಬ್ಯಾಂಕಿಂದು ಆವಾಗಲೇ ಜನ ಬರೋದು. ನೀನು ಅಲ್ಲೇ ತಕ್ಕ ನಾನು ಈರುಳ್ಳಿ ಬೆಳ್ಳುಳ್ಳಿ ಮಾರ್ಕೆಂಬ ಹೋಗಿ ಒಳ್ಳೆಳ್ಳಿ ಮೇಲೆ ಆಮೇಲೆ ಮಾರ್ಕೆಂಬಂದು ತಿರ್ಗಾ
ನೀನು ಅಂಗಡಿ ಮಾಡ್ಬೋದು. ಅಂಗಡಿ ಮಾಡಿದ್ದಾದ್ಮೇಲೆ ತಿರ್ಗಾ ಬೈನಾಗಿನೇನು 5 ಗಂಟೆ 5:30 ಅಷ್ಟೊತ್ತಿಗೆ ಯಾರು ಇರಲ್ಲ ಬೆಂಕಿನ ಖಾಲಿ ಜನ. ಆವಾಗ ಬೇಕಾದರೆ ಅವ್ರ ಸೀತೆ ಇನ್ನೇನು ಸಂಗೀತ ಬೊತ್ತಾಳೆ. ಸಂಗೀತ ಬೊತ್ತಿದಂಗೆ ಅವಳು 5 ಗಂಟೆ 5:30 ಅಷ್ಟೊತ್ತಿಗೆ ಬೊತ್ತಾಳೆ. ಆಮೇಲೆ ಅವಳು ಬೊತ್ತಿದಂಗೆ ನೀನು ಬಿಟ್ಟು ಬೇಕಾದರೆ ನೀನು ಅವಾಗ ಹೋಗಿ ಬೇಕಾದ್ರೆ 6:30 7 ಗಂಟೆ ತನಕ ನಾವು ವ್ಯಾಪಾರ ಮಾಡ್ಕೊಂಡು ಬರ್ಬೋದು. ಕಣಪ್ಪ ಮಾಡ್ಬೋದು ಕಣಪ್ಪ. ಮಾಡೋರಿಗೆ ಒಳ್ಳೊಳ್ಳೆ ಕೆಲಸಗಳು ಇದ್ದಾವೆ. ಯಾವುದಾದ್ರೂ ಆಗಲಿ ಮುಂದೆ ಬಿದ್ದು ಧೈರ್ಯವಾಗಿ ಮಾಡ್ತೀವಿ ಅನ್ಬೇಕು ಜಯಕಯ್ಯ ಅಲ್ವಿ. ನೋಡಿ ಇವಾಗ ಎಷ್ಟು ಕೆಲಸ ಮಾಡ್ದಂಗೆ ಡೆಕೋರೇಷನ್ ಮಾಡ್ದಂಗೆ ಆಗುತ್ತೆ, ನೀರುಳ್ಳಿ ಬೆಳ್ಳುಳ್ಳಿ ಮಾರ್ಕೊಂಬಂದಂಗೆ ಆಗುತ್ತೆ. ಇವಾಗ ಜೆರಾಕ್ಸ್ ಅಂಗಡಿನೂ ಮಾಡ್ದಂಗೆ ಆಗುತ್ತೆ, ಎಲ್ಲ ಮಾಡ್ದಂಗೆ ಆಗುತ್ತೆ. ಜೆರಾಕ್ಸ್ ಅಂಗಡಿ ಜೊತೆಗೆ ಅದು ಇದು ಹುಡುಗರ ಪೇಪರ್ಮೆಂಟು ಬಬ್ಬಲ್ ಗಮ್ಮು ಅಂಥವಿಂಥವು ಇಟ್ಕೊಂಡು ಮಾರಿರೆ ಅದು ಚೆನ್ನಾಗಾಗುತ್ತೆ ಅಲ್ಲೇನಕ್ಕ ಜಯಕಯ್ಯ. ನೋಡಿ ಮಾಡೋರಿಗೆ ಎಂತೆಂಥ ಒಳ್ಳೊಳ್ಳೆ ಕೆಲಸಗಳು ಇದ್ದಾವೆ. ಒಟ್ಟಿನಲ್ಲಿ ತಲೆ ಓಡಿಸಿ ಮಾಡ್ಬೇಕಷ್ಟೇನೆ. ನಮ್ಮ ಮಾಡ್ಬೋದು, ಮಾಡೋರಿಗೆ ನಲ್ವಾರು ಕೆಲಸ. ಒಟ್ಟಿನಲ್ಲಿ ಕೈಯಾಗ ಬಂಡವಾಳ ಇರಬೇಕು. ಬಂಡವಾಳ ಹಾಕೋದಾದರೆ ಕಷ್ಟ, ಒಬ್ಬೊಬ್ರಿಗೆ ಬಂಡವಾಳ ಹಾಕೋದಕ್ಕಾಗಲ್ಲ. ನಾನು ಸ್ವಲ್ಪ ದುಡ್ಡು ಇಟ್ಕೊಂಡಿರೋದ್ರಾಗ ಹೆಂಗೋ ಬಂಡವಾಳ ಹಾಕಿ ನಾನು ಹೆಂಗೋ ಬುದ್ಧಿವಂತನಾಗಿ ಒಂದು 4 ಕಾಸು ದುಡ್ಡು ಇಟ್ಕೊಳ್ಳೋದಕ್ಕೆ ಇವತ್ತು ಬಂತು. ನಾನು ಮನೆ ಕಟ್ಟೋಣ ಅಂತ ಹೇಳಿ ದುಡ್ಡು ಇಟ್ಕೊಂಡಿದ್ದೆ. ಇವತ್ತು ಹೆಂಗೋ ಅತ್ಲಾಗೆ ನಾನು ಏನೋ ಒಂದು ಬಿಸ್ನೆಸ್ ಮಾಡೋಕೆ ಆಯ್ತು ಅತ್ಲಾಗೆ. ಏನೋ ಒಂದು ಮಾಡೋದು ಬಿಡು. ಯಾವುದೋ ಫೋನ್ ಬರುತ್ತೆ. ಸಂಗೀತ ನಿಂದೇನಮ್ಮ? ನಂದೇ ದೊಡ್ಡಮ್ಮ. ನಮ್ಮ ವರ್ಷ ತಕ್ಕ ಫೋನ್ ಮಾಡ್ತಾ ಇದ್ದಾಳೆ ಯಾಕನೋ. ಮತ್ತೆ ನಮ್ಮ ಅಕ್ಕ ಯಾಕೋ ಫೋನ್ ಮಾಡ್ತಾ ಇದ್ದಾಳೆ. ಮಾತಾಡಮ್ಮ, ಮಾತಾಡು. ಯಾಕೆ ಫೋನ್ ಮಾಡಿ ಹೇಳಿ ಕೇಳು. ಹಲೋ ನಾನು ಕಣೆ ಸಂಗೀತ, ವರ್ಷಿತ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳೆ ಅಕ್ಕ. ಸಾರಿ ಕಣೆ, ಮಾತಾಡ್ಸೋದಕ್ಕಾಗಲಿಲ್ಲ. ಏನು ಮಾಡೋಣ, ಅಮ್ಮ ಬಂದ್ರಲ್ಲ ಅದಕ್ಕೇನೆ ಹಂಗೆ ಮಾತಾಡಿದ್ವಿ ಅಷ್ಟೇ. ಸಾರಿ ಕಣೆ, ಮಾತಾಡ್ಸೋದಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇಬ್ಬರನ್ನು ಕ್ಷಮಿಸ್ಬಿಡು. ಇಲ್ಲೋಡು, ನೀನು ಸ್ವಲ್ಪ ದಿನ ಸುಮ್ಮನೆ ಇರು ಸರಿನಾ. ಅಮ್ಮನಿಗೆ ತುಂಬ ಸಿಟ್ಟು ಬಂದೈತೆ, ಬೇಜಾರಾಗೈತೆ. ಅದಕ್ಕೇನೆ ಹಂಗೆ ಮಾತಾಡೈತೆ ಅಷ್ಟೇ. ಆಮೇಲೆ ಕೋಪ ಕಡಿಮೆ ಆದಮೇಲೆ ನಿನ್ನೂ ಕರಿತೈತೆ, ನಿನ್ನೂ ಮಾತಾಡ್ಸುತ್ತೆ. ನಿನ್ನ ಹತ್ರನೂ ಚೆನ್ನಾಗಿರುತ್ತೆ. ಮನಸ್ಸಿಗೆ ಬೇಜಾರಾಗಬೇಡ, ಮಾಡ್ಕೋಬೇಡ ಸಂಗೀತ ಸರಿನಾ. ನಾನು ಅದಕ್ಕೇ ಮಾತಾಡ್ಸೋದಕ್ಕಾಗಲಿಲ್ಲಲ್ಲ, ಅದಕ್ಕೆ ಫೋನ್ ಮಾಡೋಣ ಅಂತ ಸುಮ್ಮನಾದೆ. ಅಮ್ಮ ಏನೇ ಹೇಳಿದ್ರು ನಾವು ಮಾತ್ರ ಫೋನ್ ಮಾಡೋದೇನು ನಿಲ್ಲಿಸಲ್ಲ, ನಾನು ಮಾಡೇ ಮಾಡ್ತೀನಿ ಸರಿನಾ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಸರಿನಾ. ಇವಾಗ ಅಮ್ಮನಿಗೋಸ್ಕರ ಸುಮ್ಮನೆ ಅತ್ಲಾಗೆ ಅಮ್ಮನ ಎದುರು ಮಾತಾಡ್ಸಲ್ಲ ಕಣಮ್ಮ ಅಂತ ಹೇಳ್ತೀನಿ ಸರಿನಾ. ಫೋನ್ ಮಾಡ್ತಾ ಇರ್ತೀನಿ ಅಂದ್ಕೊಂಡೆ ಅಕ್ಕ. ನಮ್ಮ ಅಕ್ಕ ತುಂಬ ಒಳ್ಳೆಯವಳು, ಹಿಂಗೆಲ್ಲ ಮಾತಾಡೋಲ್ಲ. ಅಮ್ಮನಿಗೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕರಿಬ್ರು ಅಂತ ಅಂದ್ಕೊಂಡೆ. ನಾನು ಆ ದೀಕ್ಷೆ ನಂಬೋದಿಲ್ಲ, ನಿಮ್ಮಿಬ್ರನ್ನ ನಾನು ತುಂಬ ಚೆನ್ನಾಗಿ ನಂಬಿದ್ದೀನಿ ಅಕ್ಕ. ನನಗೆ ಗೊತ್ತು ನೀವೆಂಥವ್ರು ಅಂತ ಹೇಳಿ. ಸರಿ, ಹೋಗಿ ಮದುವೆ ಆಗಿದೆಯಾ, ಒಟ್ಟಿನಲ್ಲಿ ಚೆನ್ನಾಗಿರು ಸರಿನಾ. ಹೋಗಿ ಮದುವೆ ಆದಮೇಲೆ ನಾವು 4 ಕಣ್ಣೆದುರುಗಡೆ ಚೆನ್ನಾಗಿ ಬದುಕಬೇಕು, ಖುಷಿಯಾಗೆ. ಈಗಳಪ್ಪ ಮದುವೆ ಆಗಿದ್ಕೊನು ಹೀಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಎಲ್ಲ ಕೊಂಡಾಡಬೇಕು ಸರಿನಾ. ಚೆನ್ನಾಗಿರಬೇಕು ಎಲ್ಲರ ತಾವು. ನೀನು ಚೆನ್ನಾಗಿಟ್ಕೊಂಡು ಖುಷಿಯಾಗಿರು, ಬೇಜಾರ ಮಾಡ್ಕೊಬೇಡ ಮನಸ್ಸಿಗೆ. ಇದೆಲ್ಲನ ಹಿಂಗೆ ಇರಲ್ಲ, ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀವಿ ಎಲ್ಲನ ಸರಿನಾ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಖುಷಿಯಾಗಿ ಚೆನ್ನಾಗಿರು, ಊಟ ಮಾಡು. ಒಟ್ಟಿನಲ್ಲಿ ನೀನು ನಿನ್ನ ಗಂಡ ಮತ್ತೆ ಮಾವ ಎಲ್ಲರೂ ಚೆನ್ನಾಗಿರ್ರಿ. ನೀನು ಅತ್ತೆ ಮಾಮನ ಚೆನ್ನಾಗಿ ನೋಡ್ಕ, ಚೆನ್ನಾಗಿ ಇತ್ಕೊಂಡು ಹೋಗು ಎಲ್ಲರ ಹತ್ರನೂ ಸರಿನಾ. ಜಗಳ ಮಾಡ್ಕೋಬೇಡ, ಯಾರ ಹತ್ರನೂ ಜಗಳ ಮಾಡ್ಕೊಂಡಂಗೆ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಸರಿ ಆಯಿತು ಅಕ್ಕ, ನೀನು ಹೇಳೋ ಮಾತು ನಾನು ಕೇಳ್ತೀನಿ. ನೀನು ಒಳ್ಳೆ ಮಾತೇ ಹೇಳ್ತಾ ಇದೀಯ. ಎಲ್ಲ ಕೊಂಡಾಡಬೇಕು. ಈಗ ಅಪ್ಪ ಅಮ್ಮ ಬೇಡ ಅಂತ ಹೇಳ್ತು, ಆ ಹುಡುಗಿ ಹೋಗಿ ಮದುವೆ ಆಗಿದ್ದಕ್ಕೆ ಇವತ್ತು ಚೆನ್ನಾಗಿದ್ದಾರಪ್ಪ ಗಂಡ ಹೆಂಡ್ತಿ ಅಂತ 4 ಮಾತಾಡಿದ್ರೆ ಸಾಕು. ಚೆನ್ನಾಗಿದ್ದರೆ ಎಲ್ಲರೂ ಮಾತಾಡ್ತಾರೆ. ಸ್ವಲ್ಪ ಏನಾದರೂ ಕೆಟ್ಟು ಬಂದರೆ ಹಂಗೆ ಹಿಂಗೆ ಅಂತ ಹೇಳಿ ಜನ 1000 ಮಾತಾಡ್ತಾರೆ ಸರಿನಾ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಚೆನ್ನಾಗಿರು. ಅದಕ್ಕೆ ಫೋನ್ ಮಾಡೋಣ, ಫೋನ್ ಮಾಡಿದ್ರೆ ನಮ್ಮಗೇನು ಗೊತ್ತಾಗಲ್ವಲ್ಲ ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿದೆ. ಸರಿ ಆಯಿತು ಕಣೆ ಅಕ್ಕ, ಚೆನ್ನಾಗಿರ್ತೀವಿ. ರಾಜುನು ತುಂಬ ಒಳ್ಳೆಯವರು, ಅವರು ಚೆನ್ನಾಗಿ ನೋಡ್ಕೊಂತಾರೆ. ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಸರಿ ಆಯಿತು. ಅವಾಗವಾಗ ಫೋನ್ ಮಾಡ್ತಾಯಿರು ನನಗೆ. ನೀನೇನೇನು ನಮ್ಮ ಅಕ್ಕ ಮಾತಾಡಲ್ಲ ಅಂತೇಳಿ ಸುಮ್ಮನೆ ಆಗಬೇಡ. ನಾನು ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತೆ ಯಾಕೆ ಬೇಕು ನೋಡೋಣ, 1-2 ದಿವಸ ಬಿಟ್ಟು ಮಾಡೋಣ ಅಂತ ಸುಮ್ಮನೆ ಆದೆ. ಅದಕ್ಕೆ ಅಮ್ಮ ಬೇರೆ ಹಂಗೆ ಮಾತಾಡ್ತಲ್ಲ, ನೀನು ಬೇಜಾರಾಗಿರ್ತೀಯ, ನಿನಗೆ ಸಮಾಧಾನ ಮಾಡೋಣ ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿದೆ. ಸರಿ ಆಯ್ತು, ಇಡ್ಲಾ. ಫೋನ್ ಮಾಡೋದಾದರೆ ನನಗೆ ಫೋನ್ ಮಾಡು ಸರಿನಾ. ಸರಿ ಆಯ್ತು ಕಣೆ ಅಕ್ಕ. ಓಕೆ ಕಣೆ, ಬಾಯ್. ಅಯ್ಯೋ, ನಮ್ಮ ಸಂಗೀತನ ಮುಖದಲ್ಲಿ ಇವಾಗ ನಗು ನೋಡು. ಆವಾಗಲೇ ಮಕ್ಕ ಎಲ್ಲ ಬಾಡಿ ಹೋಗಿತ್ತು. ಫೋನತ್ತೆ ನಮ್ಮ ಅಕ್ಕ ಫೋನ್ ಮಾಡಿ ನಾವು ಮಾತಾಡಿಸ್ತೀವಿ, ನಾವು ಚೆನ್ನಾಗಿರ್ತೀವಿ, ನಮ್ಮ ಅಮ್ಮನಿಗೋಸ್ಕರ ಸುಮ್ಮನೆ ಹಂಗೆ ಅಂದೆ, ನೀನೇನು ಬೇಜಾರಾಗಬೇಡ ಚೆನ್ನಾಗಿರು ಅಂತ ಹೇಳಿ ನಮ್ಮ ಅಕ್ಕ ಸಮಾಧಾನ ಮಾಡಿದ್ಲಲ್ಲ, ಅದಕ್ಕೆ ಖುಷಿ ಆಯಿತು ನಮ್ಮ ಅಕ್ಕ ಫೋನ್ ಮಾಡಿದ್ದಕ್ಕೆ. ಅಯ್ಯೋ ತವ್ರ ಮನೆಯವ್ರು ಅಂದರೆ ಹೆಣ್ಮಕ್ಳಿಗೆ ಏನು ಇಷ್ಟಪ್ಪ. ತವ್ರ ಮನೆ ಕಡೆಗಳವ್ರು ಯಾರಾದರೂ ಅಕ್ಕ ತಂಗಿರಾಗಲಿ, ಅಣ್ಣ ತಮ್ಮಗಳಾಗಲಿ, ಅಪ್ಪ ಅಮ್ಮ ಆಗಲಿ ಯಾರಾದರೂ ಮಾತಾಡ್ಸಿದ್ದಾರೆ, ಯಾರಾದರೂ ಏನಾದ್ರೂ ಬಂದಿದ್ದಾರೆ ಅಂದರೆ ತುಂಬ ಇಷ್ಟ. ಇಷ್ಟದ ಗಂಟ ನಿನ್ನ ಮಕ್ಕ ಹೆಂಗಾಗಿತ್ತು ಅಂದರೆ ಹಂಗಾಗಿತ್ತು ನಿನ್ನ ಮುಖ. ನಿಮ್ಮ ಅಕ್ಕ ಫೋನ್ ಮಾಡಿದಕ್ಕೆ ನಿನ್ನ ಮಕ್ಕ ಕಮಲು ಥರ ಹರಳು ಬಿಡ್ತು. ಏನು ಖುಷಿಯಾಗಿದೆಯಾ ಸಂಗೀತ?
ಹ್ಞೂ ರೀ, ನಮ್ಮ ಅಕ್ಕ ಫೋನ್ ಮಾಡಿದ್ಲಲ್ಲ, ನನಗೇನೋ ಒಂಥರ ಖುಷಿ ಆಯಿತು. ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ರ ಅಲ್ಲಿ ಹೋದಾಗ, ಅದಕ್ಕೆ ಬೇಜಾರಾಯಿತು. ಇವಾಗ ಫೋನ್ ಮಾಡಿದ್ಲಲ್ಲ, ಸಂಗೀತ ನೀನು ಹೋಗಿ ಮದುವೆ ಆಗೋಗಿರೋದಕ್ಕೆ ನೀನು ಚೆನ್ನಾಗಿರ್ಬೇಕು ಕಣೆ, ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು, ನೀನು ಚೆನ್ನಾಗಿರ್ಬೇಕು ಜೀವನದಲ್ಲಿ, ಖುಷಿಯಾಗಿರು, ಎಲ್ಲರನ್ನೂ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕ, ಗಂಡನ ಹತ್ರ ಚೆನ್ನಾಗಿರು, ಹೋಗಿದ್ಕು ಈಗಳಪ್ಪ ಇವತ್ತು ಹಿಂಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ, ಚೆನ್ನಾಗಿದ್ದಾರೆ ಅಂತ ಜನ ಮಾತಾಡಿದ್ರೆ ಸಾಕಪ್ಪ ಅಂತೇಳಿ ನಮ್ಮ ಅಕ್ಕ ಹೇಳಿದ್ಲ. ಅದಕ್ಕೆ ತುಂಬ ಖುಷಿ ಆಯಿತು ಕಣ್ರಿ ನನಗಂತೂ ನಮ್ಮ ಅಕ್ಕ ಫೋನ್ ಮಾಡಿದ್ಕೆ. ಬಿಡ ಹಂಗಾರೆ ಫೋನ್ನಾಗೇನೆ ಮಾತಾಡ್ಸ್ಕೊಂಡು ಸ್ಯಾನಕ್ಕಿರೋ ಅವ್ರನ್ನ. ನಿಮ್ಮ ಅಕ್ಕ ಏನು ಒರ್ಸಿತ ಒಂದಿಟ್ಟು ನಿಮ್ಮ ಅಮ್ಮನ ಮಾತಾ ಕೇಳಲ್ಲ, ಅವಳು ಒಂದಿಟ್ಟು ಸಿಟ್ಟು ಜಾಸ್ತಿ ನಿನ್ನಂಗೆ. ಅವಳು ವರ್ಷಿತನೂ ದೀಕ್ಷ ಒಂಥರ, ವರ್ಷಿತನೂ ಹಂಗೆ ಮಾತಾಡಲ್ಲ, ಗುಮ್ಮಕ್ಕ. ಗುಮ್ಮಕ್ಕನಂತಾಳ ಅವಳನ್ನು ಗುಮ್ಮಕ್ಕ, ದೀಕ್ಷಿನೂ ಗುಮ್ಮಕ್ಕನೇ. ಆ ದೀಕ್ಷಿನೂ ಗುಮ್ಮಿ ಅವಳು. ಗುಮ್ಮಿ ಅಂತಾಳ ಅವಳು, ಗುಮ್ಮಕ್ಕಿದ್ದಂಗೆ ಇರ್ತಾಳೆ. ಎಲ್ಲ ನಡೀತಾವ ಅವ್ರ ತಗೇನೆ. ಈಗ ವರ್ಷಿತನೂ ಸಂಗೀತ ಲಡ ಮಾತಾಡ್ತಾರೆ ರಾಜಮ್ಮ, ಇವ್ರ ತಗ ಏನೂ ಇರಲ್ಲ. ಈ ಗುಮ್ಮಂಗಿರ್ತಾರಲ್ಲ, ಗುಮ್ಮಕ್ಕನಂಗೆ ಅಂತರ್ತಾಗೆ ಎಲ್ಲ ಬೆಳಕಳು ಬೇಯತ್ ಕಣಿ. ನೋಡೋಕೆ ಮಾತಾಡಲ್ಲ, ಮನೆ ಇಳೆಲ್ಲ ಹಂಗಿರ್ತಾರೆ. ಅಂತರ್ದಾಗೆ ಎಲ್ಲ ಬೆಳಕಳು ಬೇಯತ್, ಚೆಂದಾಗಿ ಬೇಯ್ತಾರೆ ಒಳೊಳಗೇನೆ. ಇವ್ ಪಾಪ ಮಾತಾಡಿದ್ ಲಡ ನಮ್ಮಂಗೆ. ನನ್ನಂಗೆ ನಿಷ್ಠುರ ಆಗ್ತಾರೆ. ಸಂಗೀತ ನನ್ನಂಗೆ ಲಡ ಮಾತಾಡ್ತಾಳೆ, ನಿಷ್ಠುರ ಆಗ್ತಾಳೆ. ಈಗಳೇ ಅಂತಾರನ್ನ ಮಾತ್ರ ನಂಬಕ್ ಹೋಗ್ಬಾರ್ದ ಕಣೆ ರಾಜಮ್ಮ. ಈ ಗುಮ್ಮಕ್ಕನಂಗೆ ಇರ್ತಾರಲ್ಲ, ಗುಮ್ಮಿಕ್ನಂಗೆ ಅಂತಾರ ನಂಬಕ್ ಹೋಗ್ಬಾರ್ದು. ದೀಕ್ಷೆ ಅಂತಾಳೆ ನೋಡು. ಗುಮ್ಮಿ ಅವಳು, ಗುಮ್ಮಕ್ಕ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೆಕೋರೇಷನ್ನು ಮುಗಿದ್ಮೇಲೆ ಅದೇನು ನೈಟ್ ಮತ್ತು ಬೆಳಗ್ಗೆ ಎರಡು ಟೈಮ್ ಮಾಡಬೇಕಾಗುತ್ತೆ ಡೆಕೋರೇಷನ್ನು. ಒಬ್ರನ್ನ ಯಾರನ್ನಾದ್ರೂ ನಾನು ಸಪೋರ್ಟಿಗೆ ತಗೊಬಿಟ್ರೆ, ಕರ್ಕೊಂಡು ಹೋಗ್ಬಿಟ್ರೆ ಜೊತೆಗೆ, ಎಲ್ಲೇನು ಊರಲ್ಲಿ ಯಾರಾದರೂ ಸಿಗ್ತಿರ್ತಾರೆ, ಕೂಲಿ ಕೊಟ್ಟರೆ ಯಾರಾದರೂ ಬರ್ತಾ ಇರ್ತಾರೆ, ಜೊತೆಗೆ ಯಾರನ್ನಾದ್ರೂ ಎಲ್ಪರ್ ಕೆಲ್ಸಕ್ಕೆ ಕರ್ಕೊಂಡು ಹೋದರೆ ಡೆಕೋರೇಷನ್ನು ಆಗುತ್ತೆ. ಸ್ವಲ್ಪ ಒಂದು ಟೆಂಪ ತಗೊಬಿಟ್ರೆ, ಬಂಡವಾಳ ಹಾಕಿ ಒಂದು ಟೆಂಪ ತೊಗೊಂಡ್ರೆ ಡೆಕೋರೇಷನ್ ನಾವೆಲ್ಲನೂ ನಾವು ಐಟಮ್ಸ್ ತೊಗೊಂಡು ಹೋಗೋಕ್ಕೂ ಬೇಕಾಗುತ್ತೆ. ಎಲ್ಲಾದರೂ ಚೌಟ್ರಿಗಳಿಗೆ ಹೋಗ್ಬೇಕಂದ್ರೆ ಟೆಂಪ ತೊಗೊಂಡು ಎಲ್ಲ ಹಾಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನೂ ಮಾರ್ಬಿಡೋಣ, ಮತ್ತು ಜೆರಾಕ್ಸು, ಫೋಟೋ, ಪಾಣಿ ಇದೆಲ್ಲ ಕಂಪ್ಯೂಟರ್ ಸೆಂಟ್ರ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಥದ್ದೆಲ್ಲ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವಾಗ ಡೆಕೋರೇಷನ್ ಇದ್ದಾಗ ಡೆಕೋರೇಷನ್ ಮಾಡೋದು. ಆಮೇಲೆ ಬಂದುಬಿಟ್ಟು ಹೋಗಿ ಈರುಳ್ಳಿ ಬೆಳ್ಳುಳ್ಳಿ 10 ಗಂಟೆ 10:30ವರೆಗೂ 11 ಗಂಟೆವರೆಗೂ ವ್ಯಾಪಾರ ಮಾಡ್ಕೊಂಡು ಬರ್ಬೋದು. 10:30 11 ಗಂಟೆಗೆ ಬ್ಯಾಂಕು ಓಪನ್ ಆಗುತ್ತೆ. 10 ಗಂಟೆ 10:30ಗೆ ಅಷ್ಟೊತ್ತಿಗೆ ಯಾರೂ ಜನ ಇರಲ್ಲ. 11 ಗಂಟೆಗೆ ಬಂದು ಅಂಗಡಿ ಓಪನ್ ಮಾಡಿದ್ರು ನಾವು 5 ಗಂಟೆವರೆಗೂ ವ್ಯಾಪಾರ ಮಾಡ್ಕೋಬೋದು. ಆಮೇಲೆ 5 ಗಂಟೆ 5:15 ಹಂಗೆ ಸಂಗೀತ ಬರ್ತಾಳೆ. ಅವಳು ಬೇಕಾದರೆ ಅಂಗಡಿ ನೋಡ್ಕೊಂತಾಳೆ, ಅವಳಿಗೂ ಕಂಪ್ಯೂಟರ್ ಎಲ್ಲ ಬರುತ್ತೆ. ಅವಳು ಎಲ್ಲ ಮಾಡಿಕೊಡ್ತಾಳೆ. ಪಾಣಿ ತೆಗಿಯೋದು, ಫೋಟೋ ತೊಳೆಯೋದು, ಮತ್ತು ಇವೇನಾದ್ರೂ ಅಪ್ಲಿಕೇಶನ್ಗಳು ಹಾಕೋದು, ಇಂಥದ್ದೆಲ್ಲ ಮಾಡಿಬಿಟ್ರೆ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಬಂಡವಾಳ ಬೇಕು, ಜೆರಾಕ್ಸ್ ಮಿಷಿನ್ ಎಲ್ಲ ತರಬೇಕು, ಕಂಪ್ಯೂಟ್ರ್ ತೊಗೋಬೇಕು. ಎಲ್ಲನ ತಗೊಬಿಟ್ರೆ ಸ್ವಲ್ಪ ಬಂಡವಾಳ ಹಾಕಿ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ನನ್ನ ಬಿಸ್ನೆಸ್ಸು? ಹೇಗಿದೆ, ಮಾಡ್ಬೋದಾ, ಆಗುತ್ತಾ? ಬಂಡವಾಳ ಹಾಕಿ ಮಾಡೋದು ಅದೇ ಒಂದು ನನಗೆ ಚಿಂತೆ. ಬಂಡವಾಳ ಹಾಕ್ಬಿಡ್ತೀವಿ, ಲಾಸ್ ಆದರೆ ಹೆಂಗಪ್ಪ ಅನ್ನೋದೊಂದು ಚಿಂತೆ ಆಗುತ್ತೆ. ಅದಕ್ಕೇ ಆಗುತ್ತೋ ಹೆಂಗೋ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.